ಇವತ್ತು ಬಹಳನೇ ದುಃಖದಲ್ಲಿ ಕಣ್ಣೀರ್ ಹಾಕಿದ್ದಾರೆ ಮೇಘನ ರಾಜ್ ಮತ್ತೆ ಮಗ ರಾಯನ್. ಯಾಕೆಂದ್ರೆ ಇವತ್ತು ಚಿರು ಸರ್ಜಾ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ. ಇದೇ 6 ವರ್ಷದ ಹಿಂದೆ ಅಂದ್ರೆ 2020 ಜೂನ್ 7ನೇ ತಾರೀಕು ಅಗಲಿಕೆ ಆಗಿದ್ದು ಚಿರು ಸರ್ಜಾ ಅವರು. ಇದ್ದಕ್ಕಿದ್ದಂತೆ ಹೃದಯಾಘಾತವಾಗುತ್ತೆ. ಆಗ ಇಡೀ ಕಂಪ್ಲೀಟ್ ಕುಟುಂಬ ಸೇರಿದಂತೆ ಫ್ಯಾನ್ಸ್ ಗಳು ಎಲ್ಲರೂ ಕೂಡ ಕಂಬನಿ ಮಿಡಿದಂತ ದಿವಸ ಇವತ್ತು. ಚಿರು ಸರ್ಜಾ ಅವರನ್ನ ನೆನೆದು ಬಹಳನೇ ಕಣ್ಣೀರಾಗ್ತಾರೆ ಮೇಘನ ರಾಜ್ ಅವರು ಮತ್ತೆ ಇನ್ನ ತಮ್ಮ ಧ್ರುವ ಸರ್ಜಾ ಸಕ್ಸಸ್ ಗೆ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದೆ ಚಿರು ಸರ್ಜಾ ಅವರು. ಅಣ್ಣ ಚಿರು ಸರ್ಜಾನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಆಗಾಗ ಅಂದ್ರೆ ಧ್ರುವ ಸರ್ಜಾ ಅವರ ಫಾರ್ಮ್ ಹೌಸ್ ಇದೆಯಲ್ಲ, ಸೊ ಅಲ್ಲೇ ಸಮಾಧಿ ಇರೋದು, ಅಲ್ಲಿಗೆ ಹೋಗಿ ನೆಮ್ಮದಿಯಾಗಿ ಕೂತು ನಮಸ್ಕರಿಸಿ ಬರ್ತಾರೆ. ಇವತ್ತು ಅದ್ಭುತವಾದಂತ ಒಂದು ಡ್ರೆಸ್ ನಲ್ಲಿ ಮೇಘನ ರಾಜ್ ಮತ್ತೆ ಮಗ ರಾಯನ್ ಕೂಡ ಕರ್ಕೊಂಡ್ ಬರ್ತಾರೆ. ಮಳೆ ಇದ್ರು ಕೂಡ ಬಂದು ಪೂಜೆನ ಮಾಡಿ ಪುಣ್ಯ ಸ್ಮರಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಿರಂಜೀವಿ ಸರ್ಜಾ ಅವರು ಇವತ್ತು ಇದಿದ್ರೆ ತುಂಬಾನೇ ಖುಷಿ ಪಡೋರು. ಮಗನನ್ನ ಸಹ ನೋಡಿ ಜೊತೆಗೆ ಸಿನಿಮಾಗಳನ್ನೆಲ್ಲ ಮಾಡೋರು, ಅದು ಕೂಡ ಚೆನ್ನಾಗಿ ಓಡೋದು. ಬಟ್ ಈಗ ಚಿರು ಅವರು ಇಲ್ಲದೆ ಬಹಳನೇ ದುಃಖ ಮೇಘನ ರಾಜ್ ಅವರಿಗೆ. ಬಟ್ ಏನು ಮಾಡಕ್ ಆಗಲ್ಲ, ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಲೇಬೇಕಾಗುತ್ತೆ. ಮೇಘನ ರಾಜ್ ಅವರು ಹೊಸ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ವಾಟ್ಲೆ ಕಿಚನ್ ಅಲ್ಲಿ ಈಗ ಜಡ್ಜ್ ಆಗಿ ಸಹ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಬಹಳನೇ ದುಃಖ